ಗ್ರೀನ್ ಕೇರ್ ಸಂಸ್ಥೆಯ 5ನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯು ಶಿರ್ಸಿಯ ಮಧುವನ ಹೋಟೆಲಿನ ಆರಾಧನಾ ಸಭಾಂಗಣದಲ್ಲಿ ರವಿವಾರ ನಡೆಯಿತು. ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮನುವಿಕಾಸ ಸಂಸ್ಥೆಯ ನಿರ್ದೇಶಕ ಗಣಪತಿ ಭಟ್, ಯಾವುದೇ ಸಂಸ್ಥೆ ಜನಸ್ನೇಹಿ ಸಂಸ್ಥೆಯಾಗಿ ಮಾರ್ಪಾಡು ಹೊಂದಬೇಕಿದ್ದರೆ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸುವ ಯೋಜನೆಗಳನ್ನೇ ರೂಪಿಸಬೇಕಾಗುತ್ತದೆ. ಆಗ ಮಾತ್ರ ಸಂಸ್ಥೆಯು ನಮ್ಮ ಸಂಸ್ಥೆಯಾಗದೆ ಜನರ ಸಂಸ್ಥೆಯಾಗುತ್ತದೆ ಎಂದು ತಿಳಿಸಿ ಗ್ರೀನ್ ಕೇರ್ ಸಂಸ್ಥೆಯು ಮಾಡುತ್ತಿರುವ ಕೆಲಸಗಳನ್ನು ಪ್ರಶಂಸಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರೀನ್ ಕೇರ್ ಸಂಸ್ಥೆಯ ಪ್ರಧಾನ ಸಲಹೆಗಾರರಾದ ರಾಮಚಂದ್ರ ಭಟ್ ಮಾತನಾಡಿ, ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಸಂಸ್ಥೆಯ ಧ್ಯೇಯೋದ್ದೇಶ ಮತ್ತು ನಮ್ಮ ವೈಯಕ್ತಿಕ ಧ್ಯೇಯೋದ್ದೇಶಗಳ ಮಧ್ಯೆ ಸರಿಯಾದ ಹೊಂದಾಣಿಕೆ ಇರಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಶಿರ್ಸಿಯ ಅಸ್ಮಿತಿ ಫೌಂಡೇಶನ್ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ರಿಯಾಜ್ ಸಾಗರ್ ಅವರನ್ನು ಹಾಗೂ ಸಂಸ್ಥೆಗೆ ಕಚೇರಿ ಪೀಠೋಪಕರಣಗಳನ್ನು ದೇಣಿಗೆ ಕೊಟ್ಟಂತಹ ಪ್ರಭುದೇವ್ ಅವರನ್ನು ಸನ್ಮಾನಿಸಲಾಯಿತು. ಗ್ರೀನ್ ಕೇರ್ ಸಂಸ್ಥೆಗೆ ಉತ್ತಮ ಸಹಕಾರ ನೀಡುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ಫಾರ್ಮಸಿ ಅಧಿಕಾರಿಗಳ ಸಂಘ ಜಿಲ್ಲಾ ಶಾಖೆ ಉತ್ತರ ಕನ್ನಡದ ಅಧ್ಯಕ್ಷ ಮಹೇಶ್ ಡಿ ನಾಯಕ್ ಮತ್ತು ಸಂಕಲ್ಪ ಟ್ರಸ್ಟಿನ ಅಧ್ಯಕ್ಷ ಶ್ರೀಕುಮಾರ್ ಪಟ್ಕಾರ್ ಅವರನ್ನು ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಂಇಎಸ್ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಆರ್.ಜಿ. ಹೆಗಡೆ, ಶಿರ್ಸಿಯ ವಾಣಿಜ್ಯ ತೆರಿಗೆ ಅಧಿಕಾರಿ ಭುವನೇಶ್ವರಿ ಪಾಟೀಲ್, ಸುಯೋಗಾಶ್ರಯದ ಲತಿಕಾ ಭಟ್, ಲೆಕ್ಕ ಪರಿಶೋಧಕರಾದ ಗಣೇಶ್ ಎಂ ಹೆಗಡೆ, ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಶ್ಯಾಮ್ ಸುಂದರ್ ಎಸ್, ಗ್ರೀನ್ ಕೇರ್ ಸಂಸ್ಥೆಯ ಸಲಹಾಗಾರರು, ಪದಾಧಿಕಾರಿಗಳು ಮತ್ತು ಸದಸ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರ್ವಹಣೆಯನ್ನು ಗ್ರೀನ್ ಕೇರ್ ಸಂಸ್ಥೆಯ ಕಾರ್ಯದರ್ಶಿಗಳಾದ ಜಿತೇಂದ್ರ ಕುಮಾರ್ ಆರ್ಎಂ ಮತ್ತು ಸಂಸ್ಥೆಯ ಕಚೇರಿ ನಿರ್ವಾಹಕ ಅಫ್ಸನಾ ನಿರ್ವಹಿಸಿದರು. ಶಿಕ್ಷಣದ ವಿದ್ಯಾಭ್ಯಾಸಕ್ಕೆ ಏನ್ ಬೇಕೋ ಅದನ್ನ ಕೊಡ್ತಾ ಇದ್ದೇವೆ. 12,000 ಮಹಿಳೆಯರಿಗೆ ನಾವು ಸ್ವ ಉದ್ಯೋಗವನ್ನ ಕೊಟ್ಟು ಸಾಲ ಕೊಟ್ಟು ಅವರು ಬ್ಯೂಟಿಷಿಯನ್, ಕಂಪ್ಯೂಟರ್ ಏನೋ ಮತ್ತೊಂದು ಮಾಡೋ ರೀತಿಯಲ್ಲಿ ಅವರಿಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮತ್ತೆ ಕೋವಿಡ್ ನಂತ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ನಾವು ಸುಮಾರು 12,000 ಕುಟುಂಬಗಳಿಗೆ ಪ್ರತಿ ಕುಟುಂಬಕ್ಕೆ 3,000 ಅಷ್ಟು ಐಟಮ್ ಅನ್ನು ನಾವು ಕೊಟ್ಟಿದ್ದೇವೆ. ಅವಾಗ ನಾವು ಬಹಳ ಫೇಮಸ್ ಆಗಿದ್ದೀವಿ, ಅವರಿಗೆಲ್ಲ ಗೊತ್ತು. ಇವತ್ತು ಕೋವಿಡ್ ಮೋದಿ ಅವರು ಘೋಷಣೆ ಮಾಡಿದ್ರೆ ನೆಕ್ಸ್ಟ್ ಡೇ ನಾನು ಕಾಗೇರಿ ಅವ್ರು ಭೇಟಿ ಮಾಡಿದೆ. ಹೋಗಿ ಈ ತರ ಇದೆ, ಜನರಿಗೆಲ್ಲ ಕೂಲಿಕಾರಿಗೆ ಅವರಿಗೆ ಇವರಿಗೆಲ್ಲ ಸಮಸ್ಯೆ ಇದೆ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ಅಂತ ಸಮಸ್ಯೆ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ಮರುದಿನ ಅವರೇ ಕಾಲ್ ಮಾಡಿದ್ರು, ಏನಾದ್ರು ಮಾಡೋದಾದ್ರು ಮಾಡಮರೆ, ನೀನ್ ನಿನ್ನೆ ಬಂದಿದ್ದೆ ಕೇಳ್ತಾ, ಸುಮಾರು ಜನರಿಗೆ ಸಮಸ್ಯೆ ಇದೆ ಅಂತ ಹೇಳೆಲ್ಲ ಪತ್ರಿಕೆಯಲ್ಲಿ ಬರ್ತಾ ಇದೆ ಅಂತ. ತಕ್ಷಣ ನಾವು ಆ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಸೆಕೆಂಡ್ ಕೋವಿಡ್ ವೇವ್ ಬದುಕುವುದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮನುಷ್ಯ ಎಲ್ಲ ನದಿಗಳ ಸುತ್ತ ತನ್ನ ಜೀವನವನ್ನ ಕಟ್ಟಿಕೊಳ್ಳೋಕೆ ಪ್ರಾರಂಭಿಸಿದ. ಆದ್ರೆ ಮುಂದೊಂದು ದಿನ ನಾವು ಎಂತಹ ಪರಿಸ್ಥಿತಿಗೆ ಬಂದ್ವಿ ಅಂತಂದ್ರೆ, ಆ ನೆಲೆಯನ್ನ, ಆ ಮೂಲವನ್ನೇ ನಮ್ಮ ಆವಾಸ ಸ್ಥಾನವನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ಅದನ್ನ ಮುಚ್ಚಿ ಹಾಕ್ತಾ ಬಂದ್ವಿ. ಆದ್ರೆ ಪ್ರಕೃತಿ ಮಾತ್ರ ತನ್ನ ಸ್ಥಾನವನ್ನ ಯಾವತ್ತೂ ಬಿಟ್ಟು ಕೊಡುವುದಿಲ್ಲ. ಯಾರು ಇದನ್ನ ಅರಿತುಕೊಂಡು ನಾವು ಪ್ರಕೃತಿ ಒಟ್ಟಿಗೆ ಬದುಕ್ತೀವಲ್ಲ, ಅವರು ಮಾತ್ರ ಒಳ್ಳೆಯ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ. ನನಗೊಂದು ಖುಷಿ ಏನು ಅಂತಂದ್ರೆ, ಹೆಸರಿನಿಂದ ಹಿಡಿದು ಗ್ರೀನ್ ಕೇರ್ ಅಂತಾನೆ ಇಟ್ಟಿದ್ದಾರೆ. ಹಾಗೆ ಯಾವತ್ತೂ ಪ್ರಕೃತಿಯೊಟ್ಟಿಗಿನ ಒಂದು ಸ್ವಯಂ ಸೇವಾ ಸಂಸ್ಥೆಯಾಗಿ ಮನುವಿಕಾಸ ಇರಬಹುದು. ನಾನು ಬಹಳಷ್ಟು ಕಡೆ ನೋಡಿದ್ದೇನೆ, ಕೆರೆಗಳನ್ನ ರೀಜನರೇಟ್ ಮಾಡುವಂತದ್ದಿದೆ ಅಲ್ಲ, ಇಂಥ ಕೆಲಸ ಬರೀ ರೈತರಿಗಷ್ಟೇ ಅಲ್ಲ, ನಾಳೆ ನಾವಷ್ಟೇ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನೆನಪು ಮಾಡಿಕೊಳ್ತಾರೆ. ಯಾಕಂದ್ರೆ ಒಂದು ಊರಿಗೆ ಒಂದು ಆಲದ ಮರನೂ ಬೇಕು, ಒಂದು ಮನೆಗೆ ಒಬ್ರು ಹಿರಿಯರು ಬೇಕು, ಹಾಗೆ ಊರಿನಲ್ಲಿ 3ರಿಂದ 4 ಕೆರೆಗಳು ಬೇಕು. ಹಾಗೆ ಪ್ರತಿ ಗದ್ದೆಗಳಲ್ಲಿ ನಾನು ರೈತರಿಗೆ ಬಹಳ ಕಡೆ ಹೋದಾಗ ಹೇಳ್ತಾ ಇರ್ತೇನೆ, ಬದು ನಿರ್ಮಾಣ ಮಾಡಿಕೊಳ್ಳಿ, ಹಾಗೆ ಇಂಗು ಗುಂಡಿಗಳನ್ನ ಮಾಡಿಕೊಳ್ಳಿ ಅಂತ ಹೇಳಿ. ಆದ್ರೆ ಅದ್ರ ಹೊರಗಡೆ ಏನೋ ಒಂದು ಇಷ್ಟೊಂದು ಜಗತ್ತಿದೆ ಅಂತ ಈ ಹೊರಗಡೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಮಾತ್ರ ನನಗೆ ಗೊತ್ತಾಗ್ತದೆ, ಬಿಟ್ರೆ ಇಲ್ಲೇ ಇದ್ರೆ ಗೊತ್ತಾಗೋದಿಲ್ಲ. ಡಾಕ್ಟರ್ ಶ್ಯಾಮ್ ಅಂತ ಯಂಗ್ಸ್ಟರ್ ಅವರೇ ಇಷ್ಟೊಂದು ಒಂದು ಡೆಡಿಕೇಟೆಡ್ ಆಗಿ ಒಂದು ಸಂಸ್ಥೆ ಕಟ್ಟಿ ಅದ್ರ ಮೂಲಕ ಇಷ್ಟೊಂದು ಕೆಲಸಗಳನ್ನ ಅವರು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಆ ಲೆಕ್ಕದಲ್ಲಿ ಅನುಭವ ಜಾಸ್ತಿ ಆಗಿದೆ ಜೀವನದಲ್ಲಿ. ಇನ್ನು ಚೆನ್ನಾಗಿ ನಾನು ನಡೆಸ್ಕೊಂಡು ಹೋಗ್ಬೋದು. ಇಂಥವ್ರದ್ದೆಲ್ಲ ನನಗೂ ಸ್ವಲ್ಪ ಗಣಪತಿ ಭಟ್ರು ಮತ್ತೆ ರಾಮಚಂದ್ರ ಹೆಗಡೆ ಅವರು ಅಂಥವ್ರದ್ದು ಒಂದು ಸಹಕಾರ ಮತ್ತೆ ಅವ್ರದ್ದೊಂದು ಸಲಹೆಗಳು ಸೂಚನೆಗಳು ನಮಗೆ ಸಿಕ್ಕಿದ್ರೆ ನಾವು ಇನ್ನೂ ಹೆಚ್ಚಿನ ಒಂದು ಸಾಧನೆಯನ್ನ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಮಾಡ್ಬೋದು ಅಂತ ನನಗೆ ಇವತ್ತು ಈ ಗ್ರೀನ್ ಕೇರ್ ಸಂಸ್ಥೆ ಕಾರ್ಯಕ್ರಮಕ್ಕೆ ಬಂದಿದ್ರಿಂದ ಗೊತ್ತಾಯಿತು. ಇವತ್ತು ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.